ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬರೋಕ್ಕಂಥ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋ ಕೇಂದ್ರಕ್ಕೆ ಹೋಗಿದ್ವಿ. ಸಂಡೇ ಅಂದ್ಬಿಟ್ಟು ರಜೆ ಇತ್ತು ಅಂತೇಳಿ ಹೋಗಿದ್ವಿ. ಬೈಕಲ್ಲಿ ಹೋಗಿದ್ವಿ, ನಾನು, ನನ್ನ ಮಗ, ಇಬ್ಬರು ಮಕ್ಕಳು ಮತ್ತು ನನ್ನ ಹಸ್ಬೆಂಡ್. ಹೋಗಿ ತುಂಬ ಹೊತ್ತು ಹೊರಗಡೆ ವೆಯ್ಟ್ ಮಾಡಿದ್ವಿ, ಯಾರೂ ಇರಲಿಲ್ಲ. ಆಮೇಲೆ ಸೆಕ್ಯೂರಿಟಿ ಬಂದು ಹಾಗೆ ಕರ್ಕೊಂಡಿದ್ದು. ಪರ್ಮಿಷನ್ ಇಲ್ಲ ಅಂದ್ರೆ ಆದರೂ ಬಿಟ್ಟರು ಒಳಗಡೆ. ಹಾಗೆ ಹೋದ್ವಿ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತಲ್ಲಿ. ಬಟ್ ಅವ್ರು ಹೇಳಿದ್ರು, ಈಗ ನೀವು ಬಂದಿದ್ದು ಇನ್ನು ನೋಡ್ಲಿಕ್ಕೆ ಅಷ್ಟಿಲ್ಲ, ಮಳೆಗಾಲದಲ್ಲಿ ಬರಬೇಕು, ಜುಲೈ ಮತ್ತು ಜೂನ್, ಆಗಸ್ಟಲ್ಲಿ ಬನ್ನಿ ಅಂತ ಹೇಳಿದರು. ಆದರೂ ನಾವು ಒಂದ್ಸರಿ ನೋಡೋಣ ಅಂಥೇಳಿ ಹೋದ್ವಿ. ತುಂಬ ಚೆನ್ನಾಗಿದೆ ಮಾತ್ರ ನೇಚರ್. ಯಾರಾದರೂ ಈ ಕಡೆ ಧರ್ಮಸ್ಥಳದ ಹತ್ರ ನಿಡ್ಲೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಬರೋಕಾನ ಒಂದು ಇದಿದೆ, ವಿದ್ಯುತ್ ಶಕ್ತಿ ಮಿನಿ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ. ಯಾರಾದರೂ ನೋಡೋಕ್ಕೆ ಬರೋರಿದ್ರೆ ಬರ್ಬೋದು, ಬಟ್ ಭಾನುವಾರ ಇರೋದಿಲ್ಲ. ಸೋಮವಾರದಿಂದ ಶನಿವಾರವರೆಗೆ ಬರ್ಬೋದು. ಸ್ಕೂಲ್ ಮಕ್ಕಳೆಲ್ಲ ವಿಸಿಟ್ ಮಾಡ್ಬೋದು, ಕರ್ಕೊಬಂದು ತೋರಿಸ್ಬೋದು. ನಮಗೆ ಅಲ್ಲಿ ಹೆದರಿಕೆ ಆಗ್ತಾಯಿತ್ತು ನಡಿಲಿಕ್ಕೆ. ತುಂಬ ಕೆಳಗಡೆ ನೋಡಿದರೆ ಹೆದರಿಕೆ ಆಗ್ತಾಯಿತ್ತು ಮಕ್ಕಳಿಗೆಲ್ಲ. ಅದ್ರ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ, ನೇಚರ್. ನಾವು ಹೋಗುವಾಗ 11:30, 12 ಗಂಟೆ ಆಗಿತ್ತು. ತುಂಬ ಬಿಸಿಲಿತ್ತು ಮಾತ್ರ. ಬಿಸಿಲಿಗೆ ಆ ಕಡೆ ಸುಸ್ತಾದಂಗೆ ಆಗ್ತಾಯಿತ್ತು. ಆದರೂ ಹೋದ್ವಿ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಬಟ್ ನೀರಿರೋದ್ರೆ ಇಲ್ಲ, ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಖಾಲಿ ಥರ ಕಾಣಿಸ್ತಾ ಇದೆ. ನೀರಿದ್ದಾಗ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೆಕ್ಯೂರಿಟಿ ಹೇಳ್ತಾಯಿದ್ರು, ನೀರಿದ್ದಾಗ ಬರಬೇಕು ನೀವು, ತುಂಬ ಚೆನ್ನಾಗಿದೆ ನೇಚರ್, ನೀರೆಲ್ಲ ಯಾವ ರೀತಿ ಇಲ್ಲಿ ತನಕ ಬರುತ್ತೆ ಅಂತ ಹೇಳ್ತಾಯಿದ್ರು. ಆದರೂ ಹಸಿರು ಚೆನ್ನಾಗಿದೆ ಮಾತ್ರ, ನೀರಿಲ್ಲ ಅಂದರೂ ಇಲ್ಲ, ಸುತ್ತ ಎಲ್ಲ ಹಸಿರು. ನೋಡಿ ಒಳ್ಳೆ ಹೇಗಿದೆ, ಕಬ್ಬಿಣದಿಂದ ಮಾಡಿದ್ದಾರೆ ಎಲ್ಲ, ನಡ್ಕೊಂಡು ಹೋಗ್ಲಿಕ್ಕೆಲ್ಲ. ನೋಡಿ ಅಂತ ಹೋದ್ರು. ಎಲ್ಲ ರೀಚ್ ಆದ್ವಿ, ಅಲ್ಲಿ ನೋಡೋಣ ಅಂತ. ನೀರು ಮಾತ್ರ ಚೆನ್ನಾಗಿ ಹರಿತಾ ಇತ್ತು ಅಲ್ಲಿ ನೀರು. ಡ್ಯಾಮಿಂದ ಫುಲ್ ಸ್ವಲ್ಪ ಫೋರ್ಸಾಗಿ ಸ್ವಲ್ಪ ಬರ್ತಾಯಿತ್ತು, ತುಂಬ ಫೋರ್ಸ್ ಇರಲಿಲ್ಲ, ಸ್ವಲ್ಪ ಫೋರ್ಸಲ್ಲಿ ಬರ್ತಾಯಿತ್ತು. ನೋಡಿ ನೀರು ಯಾವ ರೀತಿ ಇದೆ ಅಂತ. ಈ ಬೇಸಿಗೆಯಲ್ಲಿ ಇಷ್ಟು ನೀರಿದೆ ಅಂದರೆ ಖುಷಿ ಪಡಬೇಕು. ಅಲ್ಲಿಂದ ಮತ್ತೆ ವಾಪಸ್ ಬಂದಿವಿ. ಇನ್ನೊಂದು ಒಳಗಡೆ ಯಾವ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಉತ್ಪನ್ನ ಮಾಡ್ತೇವೆ, ಮೆಷಿನ್ ಎಲ್ಲ ತೋರಿಸೋಣ ಅಂತ ಕರ್ಕೊಬಂದ್ರು ಅವರು. ಹಾಗೆ ಬಂದ್ವಿ. ನೋಡಿ ಎಷ್ಟು ದೊಡ್ಡ ಮಿಷಿನ್ ಇದೆ ಅಂತ, ತುಂಬ ಆಳದಲ್ಲಿತ್ತು ನೋಡಿ.
ನೋಡಿ ಫ್ರೆಂಡ್ಸ್, ಮಿಷಿನ್ಸ್ ಎಲ್ಲ ಹೇಗಿದೆ ಅಂದರೆ ವಿದೇಶಿ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಮಿಷಿನ್ಗಳು ನೋಡಿ, ನಾವು ಯಾವತ್ತೂ ನೋಡಿರಲಿಲ್ಲ. ಅದೇ ಫುಲ್ ಎಲ್ಲ ಸುತ್ತ ಎಲ್ಲ ಬಿಲ್ಡಿಂಗ್, ಅದರದ್ದೇ ಒಂದು ಸಪ್ರೇಟ್ ಇದೆ. ಕ್ರೈನ್ ಮೇಲ್ಗಡೆ ಆಯಿಲ್ ಎಲ್ಲ ತಗೊಂಡೋಗ್ಲಿಕ್ಕಂತೆ ಕ್ರೈನ್ ಅದು. ಅಲ್ಲಿಂದ ಹೊರಗಡೆ ಬಂದ್ವಿ, ಇನ್ನೇನು ಹೊರಡೋಣ ಅಂತ ಹೊರಗಡೆ ಬಂದ್ವಿ. ನೋಡಿ ಎಷ್ಟು ಚೆಂದ ಎಲ್ಲ ಸುತ್ತೆಲ್ಲ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ನೋಡಿ. ಇದೆ ಒರೊಕೊ ವಿದ್ಯುತ್ ನಿಗಮ ನಿಯಮಿತ ನೆರಿಯ ಮೆಗಾವ್ಯಾಟ್. ಇಲ್ಲಿ ಅಂಬ್ರೆಲಾ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ, ಬಟ್ ಏನಕ್ಕಂತ ನಾವು ಕೇಳಲಿಲ್ಲ. ಛತ್ರಿ ಎಲ್ಲ ಅಲೋ ಇಲ್ಲ ಅಂತ. ಅಲ್ಲಿಂದ ಹೊರಟು ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.